ಯಾರು ಇದ್ದಿದ್ದಿನ ಇಲ್ಲ, ಕಿಲಿ ಬೇರೆ ಹಾಕೊಂಡು ಹೋಗಿದ್ರಿ. ಎಲ್ಲಿ ಹೋಗಿದ್ರಿ? ಮಗ ಸೊಸೆ ಇಬ್ರು ಹುಬ್ಬಳ್ಳಿ ಹೊಂಟಿದ್ರ, ಬಿಡ್ಲೇ ಇಲ್ವಾ. ಬರ್ರಿ ಬರ್ರಿ ಅಂತ ಹೇಳಿ ನನ್ನ ಗೌಡ್ರನ ಕೂಡ ಕರ್ಕೊಂಡು ಹೋಗಿದ್ರು ನೋಡು. ಬಾರಿ ಬಿಡುವ ಪಾರಕ. ಜೋಡಿ ಹಕ್ಕಿ ಹುಬ್ಬಳ್ಳಿ ಹೋಗಿದ್ವಿ ಹಂಗಾದ್ರೆ. ಅಲ್ಲ, ಗೌಡ್ರಿ ಏನ್ ಕೊಡ್ಸಿದ್ರು? ಬಂಗಾರ, ಸೀರೆ, ಬೆಳ್ಳಿ ಏನ್ ತಗೊಂಡ್ಬಂದ್ರಿ? ಹೊಗ ಇವ ಏನ್ ಬಂಗಾರ ಬೆಳ್ಳಿ ಖರೀದಿ ಮಾಡ್ತೀವಿ? ಇನ್ನ ಬಂಗಾರ ಬೆಳ್ಳಿ ಸೀರೆ ಖರೀದಿ ಅಂತಂದ್ರ ಎರಡನೇ ಮಗನ ಮದ್ವೆ ಮುಂದೆ ನೋಡು. ಇವರು ಏನೋ ಪಿಕ್ಚರ್ ನೋಡಕ್ ಹೊಂಟಿದ್ರವ, ಅದೇನೋ ಅಂದ್ರ ತಡೀವ, ಅದರ ನೆನಪುಳಿಂಗಿಲ್ಲ ಏನಿಲ್ಲ. ಶೂ 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 ಪ್ರೋಮ ಶೂ ಅಂತ. ಆ ಪಿಕ್ಚರ್ ನೋಡಾಕ ಕರ್ಕೊಂಡು ಹೋಗಿದ್ರೆ. ಇದೇನೇ ಪಿಕ್ಚರ್ ಹೆಸರು? ಶುಶು ಅಂತ ಅಲ್ಲ, ಏನದ ಅಂತಲ್ಲ ಏನಾಗಲ್ಲ. ಶೂ ಪ್ರೋಮ ಶೂನ. ಇವ ಅದೆಂತ ಪಿಕ್ಚರ್ ಹೆಸರು ಇವ? ನಮ್ಮ ಕಾಲದಾಗ ಪಿಕ್ಚರ್ ಹೆಸರು ನೋಡು ಎಂತ ಚಂದ ಇರ್ತಿದ್ವು. ಜೋಡಿ ಹಕ್ಕಿ, ಜನ್ಮದ ಜೋಡಿ, ವಂಶಿ, ಯಜಮಾನ, ಪಲ್ಲಕ್ಕಿ, ಗಾಳಿಪಟ, ಚಲ್ಲಾಟ, ಹಿಂಗ ಎಂತ ಚಲೋ ಚಲೋ ಹೆಸರಿರೋ ಪಿಕ್ಚರ್ವ. ಇದೇನೆ ಇವ ಕೇಳಾಕ ಹಿಂಗೈತಿ ಹೆಸರು. ಇನ್ನ ಪಿಕ್ಚರ್ ಹೆಂಗಿತ್ತ ಏನವ ಇವ? ಅಲ್ಲ ಬರಕ, ನೀ ಎಂತ ಪಿಕ್ಚರ್ ನೋಡಕ್ ಹೋಗಿದ್ದಿ? ಹೂನ ಇವ ಪಿಕ್ಚರ್ ಹೆಸರು ಕೇಳಿ ನನಗೂ ಹಂಗ ಅನಿಸ್ತು. ಅಲ್ಲ, ಪಿಕ್ಚರ್ ಶುರುವಾತು, ಒಂದೇ ಸೀನ್ಯಾಗ ಕುಡುಕ್ರೆಲ್ಲಾರು ಕುಡ್ಕೊಂತ ತಿನ್ಕೊಂತ ಡ್ಯಾನ್ಸ್ ಮಾಡಕತ್ತಾರವ. ನನ್ನ ಮಗ ಎಂತ ಪಿಕ್ಚರಿಗೆ ಕರ್ಕೊಂಡು ಬಂದತ್ತೆ ಇವ ಅಂತ ಹೇಳಿ ಬಾಯಿ ಬಿಚ್ಚಿ ಬೈಯಾಕೂ ಆಗ್ಲಿಲ್ಲ, ಮನಸ್ನಾಗ ಇಟ್ಕೊಂಡು ಕುಂದ್ರಾಕೂ ಆಗ್ಲಿಲ್ಲ. ಆಮೇಲೆ ಪಿಕ್ಚರ್ ಶುರುವಾತು ನೋಡು, ಎಂತ ಕಾಮಿಡಿ ಅಂತಾನಿ. ನೋಡ್ಕೊಂತ ಫುಲ್ ಕಾಮಿಡಿ ಪಿಕ್ಚರ್ ಇವ. ಮಿಸ್ ಮಾಡಕ್ ಹೋಗ್ಬಾರ್ದು, ನೋಡಾಕ ಹೋಗಬೇಕು. ಅಂದ್ರೆ ಜೋಡಿ ಹಕ್ಕಿ ಕಾಮಿಡಿ ಪಿಕ್ಚರ್ ನೋಡಕ್ ಹೋಗಿದ್ವು ಅನ್ನ? ಅಯ್ಯ, ಕಾಮಿಡಿ ಅಂದ್ರೆ ಬರೀ ಕಾಮಿಡಿ ಪಿಕ್ಚರ್ ಅಲ್ಲಿ ಬಿಡ ಇವ. ಒಂಥರ ಪಿಕ್ಚರ್ ಭಾರಿ ಚಲೋ ಇತ್ತು ನೋಡು. ಊರಾನ್ ಜನರು ಒಂದಾಗಿರೋದು, ಮತ್ತೆ ಊರಾನ್ ಮನೆಗಳಿಗೆ ಏನಾದ್ರೂ ಸಮಸ್ಯೆ ಬಂತಂದ್ರೆ ಅಷ್ಟ್ರು ಒಂದಾಗಿ ಸಮಸ್ಯೆನ ಬಗೆಹರಿಸೋದು. ಇವ ಇನ್ನೂ ಒಂದು ಇಂಪಾರ್ಟೆಂಟ್ ಏನು ಗೊತ್ತನ? ಒಂಟಿ ಹೆಣ್ಮಕ್ಳು ಇದ್ರ ಅಂತಂದ್ರೆ ಊರಾನ್ ಗಂಡಸರು ಹೆಂಗ ಅವ್ರ ಮೇಲೆ ಕಣ್ಣು ಹಾಕ್ತಾರ, ಅದಕ್ಕೆ ಪರಿಹಾರ ಏನಿರ್ತೈತಿ, ದೇವ್ರು ಒಂದಿನ ಅಂತವರಿಗೆ ಶಿಕ್ಷೆ ಕೊಡ್ತಾನ ಅನ್ನೋದು ಈ ಪಿಕ್ಚರ್ನಾಗ ಐತಿ. ಆದ್ರೂ ಭಾರಿ ಪಿಕ್ಚರ್ ಅನ್ನ. ಈ ಕುಂದರ್ ಬರ್ರಿ ಪೂರಾ ಪಿಕ್ಚರ್ ಹೇಳ್ತಾನಂತ. ಏ ಪರಕ, ಬೇಡ ಬೇಡ ಬೇಡ, ನಾನು ಇವತ್ತ ಪಿಕ್ಚರ್ ನೋಡಾಕ ನನ್ನ ಗಂಡನ ಕರ್ಕೊಂಡು ಹೋಗೇ ಬರ್ತೀನಿ. ಅಲ್ಲ, ನಿನ್ ಕಡೆ ಇಲ್ಲೇ ಎಲ್ಲ ಕತೆ ಕೇಳ್ಕೊಂಡು ಹೋದಿ ಅಂತಂದ್ರೆ ಪಿಕ್ಚರ್ ನೋಡೋ ಮುಂದೆ ಕ್ಯೂರಿಯಾಸಿಟಿ ಉಳಿಬೇಕಲ್ಲ, ಅದಕ್ಕೆ ಬೇಡ ಬೇಡ, ನಾನು ಇವತ್ತು ಸಾಯಂಕಾಲ ಹೋಗಿ ಪಿಕ್ಚರ್ ನೋಡ್ಕೊಂಡ ಬರ್ತೀನಿ. ಇಲ್ಲ ಮಲಕ, ಕ್ಯೂರಿಯಾಸಿಟಿ ಅಲ್ಲದ ಕ್ಯೂರಿಯಾಸಿಟಿ. ಹಾಳಾದ ಇಂಗ್ಲೀಷ್ ಹಿಂಗ ಕನ್ಫ್ಯೂಸ್ ಮಾಡ್ತತಿ. ನಮ್ಮ ಕನ್ನಡ ನೋಡು, ಎಲ್ಲಿ ಯಾ ಅಕ್ಷರ ಬಂದಿರ್ತತಿ ಅಲ್ಲಿ ಉಚ್ಚಾರ ಇದ್ದೇ ಇರ್ತತಿ. ಆದ್ರೆ ಈ ಇಂಗ್ಲೀಷ್ ಒಳಗೆ ಹೆಂಗ್ ಗೊತ್ತಾನೆ? ಸಿ ಬಂದಲ್ಲೇ ಒಂದ್ಸಾರಿ ಕ ಅನ್ಬೇಕಂತ, ಸಿ ಬಂದಲ್ಲೇ ಒಂದ್ಸಾರಿ ಸ ಅನ್ಬೇಕಂತ. ಆದ್ರೆ ಯಾವಾಗ ಕ ಅನ್ಬೇಕು, ಯಾವಾಗ ಸ ಅನ್ಬೇಕು, ನಾಲ್ಕಲೇ ಮುಂದೆ ನನಗೆ ಒಟ್ಟ ತಿಳಿಲಿಲ್ಲವ ಯವ. ಬರೀ ಕನ್ಫ್ಯೂಸ್ನಾಗ ಒಟ್ಟ ಶಾಲಿ ಕಲಿತು ಮುಗಿಸ್ಬಿಟ್ಟೆ. ಏನವ ನೀನೊಂಚೂರು ಇಂಗ್ಲೀಷ್ನ ಚಲೋ ನಂಗೆ ಕಲ್ತಕ್ಕಿದ್ದೀವಿ. ನಂದೊಂದಿಟ್ಟು ಇಂಗ್ಲೀಷ್ ಐತಲ್ಲ, ಅದನ್ನ ಒಂದಿಟ್ಟು ಅಂಡರ್ ಸ್ಟ್ಯಾಂಡ್ ಮಾಡ್ಕೊ. ಲೇ, ಅದು ಒಂದೇ ವರ್ಡ್, ಅದನ್ನ ಬಿಡಿಸಿ ಹೇಳಕ್ ಹೋಗಬೇಡ. ಏ ವ್ಯಾಪಾರಕ್ಕ ನೋಡ, ಒಂದಿಟ್ಟು ಏನ ತಪ್ಪಾಗಿ ಉಚ್ಚಾರ ಮಾಡಿದ್ಕ ಏನು ಇಂಗ್ಲೀಷ್ ಓಟಿಗೆ ಬರ್ತತೆ ನನ್ನ ರೀತಿ ಮಾಡಕತ್ತಾಳ ಆಕಿ. ಇಂಗ್ಲೀಷ್ ನೀ ಕುಂತ ಕೇಳ್ಕೊ, ನಾನಂತ ನನ್ನ ಗಂಡನ ಕರ್ಕೊಂಡೆ ಪಿಕ್ಚರಿಗೆ ಹೋಗಿ ಬರ್ತೀನಿ ವ್ಯಾಪಾರಕ್ಕ. ಏನ ಬಂದರು ಭಾವ ಬಂದರು, ಬಂದರು ಭಾವ ಬಂದರು ಭಾವ ಬಂದರು. ಇವನು ನಾನು ಸ್ಟೆಪ್ ಬರವಲ್ದು ನೋಡು ನನಗೆ. ನಾನು ರೀಲ್ಸ್ ಮಾಡಿ ಇನ್ಸ್ಟಾಗ್ರಾಮ್ನಾಗ ಹಾಕಿದ್ರ ಅಂತ ಅನ್ಕೋತಾನೆ. ಅವ ಹೆಂಗೆ ಹೊಕ್ಕಾನ ಏನು ನನಗೆ ಹಂಗೆ ನಡಿ ಹಾಕ ಬರವಲ್ದು. ನೋನ ಹಿಂಗೆಲ್ಲ ಬರಂಗಿಲ್ಲ ಅದು ಸ್ಟೆಪ್. ಒಳಗೆ 2 ಪೆಗ್ ಇಳಿತಂತಂದ್ರೆ ಕೇಳ್ದನ ಬರ್ತತಿ. ಹೋಗಿ ಬಿಡೋಣ. ಅಯ್ಯೋ ಬಂತಪ್ಪ ಮಾರಿ. ಅಲ್ಲ, ಮನೆಗೆ ಬಂದು ನಿನ್ನ ನೋಡಿದ್ಯಾ, ಕಾಣ್ಲಿಲ್ಲದಕ್ಕೆ ನಿನ್ ಕರ್ಯಾಕ್ ಅಂತೇಳಿ ಹೊಂಟಿದ್ಯಾ, ಅಷ್ಟೊಳಗೆ ಬಂದಿ ನೋಡು. ಅಲ್ರಿ, ಮತ್ತ ಅದು ಏನದು ಮತ್ತೆ ರಾಗ ಹೇಳಿಯೋದು? ಪಾರಕನ ಮನೆಗೆ ಹೋಗಿ ಬಂದಿ ಅಂತಂದ್ರೆ ನಿನ್ ರಾಗ ಇದ್ದಿದ್ದ ನೋಡಿಲಿ. ನನ್ನ ಕಡೆ ಮಾತ್ರ ಈಗ ಸೀರೆಗೆ ಬಂಗಾರಕ ಬೆಳ್ಳಿಗೆ ರೊಕ್ಕಂತೂ ಇಲ್ಲ ಅಂದ್ರೆ ಇಲ್ಲ. ಮೊನ್ನೆ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಪಂಚಮಿಗೆ ಅಂತ ಹೇಳಿ ಸೀರೆ ತಗೊಂಡ ಬಂದ್ಬಿಟ್ಟಿದ್ದಿ. ನಾ ಮಾತ್ರ ಸುತ್ತಾರ 1 ರೂಪಾಯಿನೂ ಕೊಡಂಗಿಲ್ಲ. ಈಗ ನನ್ನ ಕಡೆ ರೊಕ್ಕನೂ ಇಲ್ಲ ನೋಡು. ಅಯ್ಯ, ನಿಮ್ ಬಂಗಾರ ಬೆಳ್ಳಿ ಯಾರು ಕೇಳ್ಯಾರ? ಮತ್ತೆ ನನಗೆ ಹುಬ್ಬಳ್ಳಿಗೆ ಪಿಕ್ಚರ್ ನೋಡಕ್ ಕರ್ಕೊಂಡು ಹೋರಿ. ಈಗ ಏನಂತಿ? ಪಿಕ್ಚರ್ಗೆ? ಅಲ್ಲ, ಈ ಚಟ ಯಾವ ಸೇರ್ಕೊಂಡತಿ ನಿನಗೆ? ಹುಬ್ಬಳ್ಳಿ ಹೋಗಿ ಪಿಕ್ಚರ್ ನೋಡೋದು? ಮನ್ಯಾಗ ದೊಡ್ಡ ಟಿವಿ ತಂದಿಟ್ಟನಿ, ಅದ್ರಾಗ 10 ಪಿಕ್ಚರ್ ನೋಡಿ ಹೋಗು. ಅಯ್ಯ, ಅಲ್ಲಿ ನೋಡಿ ಹೋಗ್ರಿ. ಪಾರಕ್ಕನ ಗಂಡ ಪಾರಕ್ಕನ ಮಗನ್ನ ಸೊಸಿನ ಪಿಕ್ಚರಿಗೆ ಕರ್ಕೊಂಡು ಹೋಗಿ ಬಂದಾರ. ನೋಡಿಲಿ, ಮಂದಿ ಕುಣಿತಾರಂತ ಹೇಳಿ ನಾವು ಕುಣಿದ್ರ ನಮ್ಮ ಕಾಲು ಕುಣಿತ್ಯಾವು. ಹಾಸಿಗೆ ಎಷ್ಟಿರ್ತತಿ ಅಷ್ಟ ಕಾಲು ಚಾಚಬೇಕು. ಪಿಕ್ಚರ್ ಟಿಕೆಟ್ ರೊಕ್ಕ ತುಸ ಐತಿ 700-800 ರೂಪಾಯಿ. ಎಲ್ಲಿ ಪಿಕ್ಚರ್? ನಡಿ ಒಳಗೆ. ಹಾಸಿಗೆ ಎಷ್ಟೈತಿ ಅಷ್ಟು ಕಾಲು ಚಾಚಬೇಕು ಅಂತಂದ್ರೆ ಮಂಡಿ ನೋವು ಬಂದ್ ಹೊಕ್ಕಾವು. ಹಾಸಿಗೆನ ಒಂಚೂರು ಉದ್ದ ಮಾಡೋದು ಕಲ್ಕೋಬೇಕು. ಅಲ್ಲ, ನಾ ಮದುವೆಯಾಗಿ ಬಂದಾಗಿಂದ ಅಂದ್ರೆ ನಿಮಗರ ಏನು ಕೇಳೇನಿ? ಅಲ್ಲಿ ಕರ್ಕೊಂಡು ಹೋಗ್ರಿ, ಇಲ್ಲಿ ಕರ್ಕೊಂಡು ಹೋಗ್ರಿ ಅಂತ ಏನಾರು ಕೇಳೇನೆ? ಯಾವ್ದಾರ ಟೂರ್ಗೆರ ನನ್ನ ಕರ್ಕೊಂಡು ಹೋಗಿರ? ಅದ ಹೌದಿಲ್ಲ. ಈ ಮನ್ಯಾಗ ನಾ ನೋಡಿದ್ದು ಊಟಕ್ಕೆ ನೀರು ಕೊಡ್ಬೇಕಂತಂದ್ರೆ ಅಡಿಗೆ ಮನೆಗೆ ಹೋಗ್ಬೇಕು, ನೀರು ಇಟ್ಕೊಡ್ಬೇಕಂತಂದ್ರೆ ಬಚ್ಚಲ್ ಮನೆಗೆ ಹೋಗ್ಬೇಕು, ಬಾಂಡೆ ತಿಕ್ಕಾಕ ಹಿತ್ಲಕ್ಕೆ ಹೋಗ್ಬೇಕು, ಕಸ ಹೊಡ್ಯಾಕ ಮುಂಚೆ ಬಾಗ್ಲಕ್ಕೆ ಬರ್ಬೇಕು, ನೀರು ತಂದಿಡಾಕ ಪಾಯ್ಕೇನಿಗೆ ಬರ್ಬೇಕು. ಇವ ಇಷ್ಟ ಅಲ್ಲ ನಿಮ್ಮನ್ನ ಕಟ್ಕೊಂಡಾಗಿಂದ ನೋಡಿದ ಪ್ಲೇಸ್.
ಅಲ್ಲಲ್ಲಿ ನನಗೆ ನಿನಗೆ ಹುಡುಗರಿಗೆ ಅಂತಂದ್ರೆ ಟಿಕೆಟ್ ಇತ್ತು ಸಾರ್ ಹೋಗತ್ತೆ ತಿಂಗಳು ರೇಷನ್ ಹಾಕತ್ತದ್ರೊಳಗೆ ಮತ್ತು ನಿನ್ನ ಕಡೆ ಗೃಹಲಕ್ಷ್ಮಿ ರೊಕ್ಕ ಬಂದಿರ್ತಾವಲ್ಲ ಈ 2,000 ರೂಪಾಯಿ ತಾಯಿಲ್ಲ ಅದ್ರಾಗ. ಏ ನಂದು 2,000 ರೂಪಾಯಿ ಏನು ಬ್ಯಾಡಿದ್ರಾಗ. ನೀವೇನೋ ಹುಡುಗರಿಗೆ ಪಿಕ್ಚರ್ ತೋರಿಸೋದು ಬೇಡ. ಹುಡುಗರು ಪಿಕ್ಚರ್ ನೋಡೋ ವಯಸ್ಸಲ್ಲ. ಅವು ಟೇಷನ್ಗೆ ಹೋಗಾವು. ಟೇಷನ್ಗೆ ಹೋಗಿ ಬಂದು ಅತ್ತೆ ಜೊತೆಗೆ ಮನ್ಯಾಗ ಇರ್ತಾವು. ನನಗೆ ಆರಾಮಿಲ್ಲ ದವಾಖಾನೆ ಕರ್ಕೊಂಡು ಹೋಗ್ರಿ ಅಂತ ಹೇಳ್ತೀನಿ. ದವಾಖಾನೆ ನೆಪ ಮಾಡ್ಕೊಂಡು ಪಿಕ್ಚರ್ ಹೋಗಿ ಬರೋಣ. ಅಲ್ಲಲ್ಲ ಹೆಣ್ಮಕ್ಳು ಅದಿರ್ಲಿ ನೀವು ಆ ಬ್ರಹ್ಮಕ್ಕೂ ಮೀರಿಸ್ತಿರೋದಿರ್ ನೋಡಿ. ಅಲ್ಲ ನಿಮ್ಮ ಅನುಕೂಲಕ್ಕೆ ಹೆಂಗೆ ಬೇಕಲ್ಲ ಹಂಗೆ ಸೀನ ಸೃಷ್ಟಿ ಮಾಡ್ಕೊಂಡು ಬಿಡ್ತೀರಿ. ನೀನು ಯಾವ್ದಾರು ಪಿಕ್ಚರ್ ಡೈರೆಕ್ಟರ್ ಮಾಡು ರೊಕ್ಕ ಬರ್ತಾವು. ಆಯ್ತು ತಗೋ ಹೋಗಿ ಬರೋಣ. ರೆಡಿ ಆಗಿರು, ನಾನು ಇಲ್ಲಿ ಒಂಚೂರು ಹೊರಗೆ ಹೋಗಿ ಬರ್ತಾನೆ. ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದ್ರೆ ಲೈಕ್ ಮಾಡಿರಿ, ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಫಸ್ಟ್ ಟೈಮ್ ನಮ್ಮ ವಿಡಿಯೋಗಳನ್ನು ನೀವು ನೋಡಕತ್ತಿದ್ರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಗೆ ಸಪೋರ್ಟ್ ಮಾಡ್ಕೊತ ಇರ್ರಿ. ಇನ್ನೂ ಹೆಚ್ಚು ಇಂಥ ವಿಡಿಯೋಗಳಿಗಾಗಿ ಬೆಲ್ ಬಟನ್ನ ಕ್ಲಿಕ್ ಮಾಡಿರಿ. ಧನ್ಯವಾದಗಳೊಂದಿಗೆ ನಿಮ್ಮ ಕ್ರೇಜಿ ಕಾರ್ಟೂನ್ ಕಾಮಿಡಿ ಯೂಟ್ಯೂಬ್ ಚಾನಲ್.